ನಮಸ್ಕಾರ ಸ್ನೇಹಿತರೆ. ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡಿದ ತಕ್ಷಣ ನೀವು ಜೈಲಿಗೆ ಹೋಗಬೇಕಂತಿಲ್ಲ. ಯಾಕಂತಂದ್ರೆ ಜಾಮೀನು ಪಡೆಯುವುದು ನಿಮ್ಮ ಹಕ್ಕಾಗಿದೆ. ಈ ಕಾನೂನು ನಿಮ್ಗೆ ಗೊತ್ತಾ? ನೋಡ್ರಿ, ಅಪರಾಧ ಒಳಗ 2 ವಿಧ ಅದಾವ್ರಿ. ಒಂದೇದು ಯಾವ್ದಪ್ಪ ಅಂತಂದ್ರೆ ಬೇಲೇಬಲ್ ಅಫೆನ್ಸಸ್, ಅಂದ್ರೆ ಜಾಮೀನು ಪಡೆಯಬಹುದಾದಂತಹ ಅಪರಾಧಗಳು, ಅಂದ್ರೆ ಸಣ್ಣ ಪುಟ್ಟ ಗಲಾಟೆಗಳಿರ್ಬೋದು. ಇಂಥ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂಗ ಪೊಲೀಸರು ತಮ್ಮ ಠಾಣೆ ಒಳಗ ಬಾಂಡ್ ಮುಖಾಂತರ ಜಾಮೀನನ್ನ ಕೊಡ್ತಾರೆ. ಇನ್ನು ಎರಡನೇದ್ದು ನಾನ್ ಬೇಲೇಬಲ್ ಅಫೆನ್ಸಸ್, ಅಂದ್ರೆ ಜಾಮೀನು ಸಿಗದೇ ಇರ್ತಕ್ಕಂಥ ಕೇಸ್ಗಳು, ಪ್ರಕರಣಗಳು ಅಂತ ಹೇಳ್ತೀವಿ. ಯಾವಪ್ಪ ಅಂತಂದ್ರೆ ಕೊಲೆ, ದರೋಡೆ ಮತ್ತು ಅತ್ಯಾಚಾರ, ಇಂತಹ ಗಂಭೀರವಾಗಿರ್ತಕ್ಕಂಥ ಅಪರಾಧಗಳೊಳಗ ಮಾನ್ಯ ನ್ಯಾಯಾಲಯಕ್ಕೆ ಬೇಲ್ ಕೊಡಬೇಕೋ ಬೇಡ ಎಂಬತಕ್ಕಂಥ ವಿಚಾರವನ್ನ ನ್ಯಾಯಾಲಯಕ್ಕೆ ಬಿಡಲಾಗುತ್ತೆ. ಕೆಲವೊಂದು ಪ್ರಕರಣಗಳೊಳಗ ವಕೀಲರ ಮುಖಾಂತರ ನೀವೇನ್ ಮಾಡಬಹುದು, ಬೇಲನ್ನ ತಗೋಬಹುದು. ಒಂದು ವೇಳೆ ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕ್ಯಾರ ಅಂತಂದ್ರೆ ನಿಮ್ಗೆ ಏನಾರ ಭಯ ಹುಟ್ಟಪ್ಪ ಅಂತಂದ್ರೆ ಅರೆಸ್ಟ್ ಆಗೋಕ್ಕಿಂತ ಮುಂಚಿತವಾಗಿ ನೀವು ಆಂಟಿಸಿಪೇಟರಿ ಬೇಲನ್ನ ತಗೋಬಹುದು. ಅಂದ್ರೆ ಮುಂಜಾಗ್ರತಾ ಜಾಮೀನು ಅಂತ ಕರಿತೀವಿ. ಈ ಜಾಮೀನು ನೀವು ತಗೊಂಡ್ರೆ ನಿಮ್ಮನ್ನ ಪೊಲೀಸರು ಮುಟ್ಟೋಕೂ ಆಗಲ್ಲ, ಏನೂ ಮಾಡೋಕ್ಕೂ ಆಗಲ್ಲ. ಕಾನೂನು ಗೊತ್ತಿದ್ರೆ ಮಾತ್ರ ನೀವು ಸೇಫ್. ಇಂಥ ಲೀಗಲ್ ಇನ್ಫಾರ್ಮೇಶನ್ಗೋಸ್ಕರ ನನ್ನ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿ ನೆನಪು ಹಾರಬಹುದು.